ಜಾಮೀನು ಅರ್ಜಿ ವಿಚಾರಣೆ 57ನೇ CCH ನ್ಯಾಯಾಲಯದಲ್ಲಿ ಈಗ ನಡೀತಾ ಇದೆ. ಪ್ರಸ್ತುತ ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕಿರಣ್ ಮತ್ತು ಪುನೀತ್ ಹೇಳಿಕೆ ಬಗ್ಗೆ CV ನಾಗೇಶ್ ಅವರು ತಕರಾರು ಎತ್ತಿದ್ದಾರೆ. ಇವರಿಬ್ಬರ ಹೇಳಿಕೆಯನ್ನು ನೀವು 12 ದಿನ ಆದಮೇಲೆ ತಗೊಂಡಿದ್ದೀರಾ. ಐ ವಿಟ್ನೆಸ್ ಇವರಿಬ್ಬರು ಕೂಡ ಪ್ರತ್ಯಕ್ಷದರ್ಶಿಗಳು ಅಂತ ಹೇಳ್ತೀರಾ. 12 ದಿನಗಳ ನಂತರ ಯಾಕೆ ರೆಕಾರ್ಡ್ ಮಾಡಿದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆ. 12 ದಿವಸದಲ್ಲಿ ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅಥವಾ ಅವರಿಗೆ ಒತ್ತಡ ಹಾಕ್ಬೋದು, ಬೆದರಿಕೆ ಹಾಕ್ಬೋದು. 12 ದಿನ ಯಾಕೆ ಬಿಟ್ರಿ ಅಂತಕ್ಕಂಥದ್ರ ಬಗ್ಗೆ ಅವರು ತಕರಾರು ಎತ್ಕೊಂಡು ಕೂತಿದ್ದಾರೆ. ಇಬ್ಬರ ಹೇಳಿಕೆಯನ್ನು ಯಾಕೆ ತಡವಾಗಿ ರೆಕಾರ್ಡ್ ಮಾಡಿಸಿದ್ದೀರಾ ಅಂತಕ್ಕಂಥ ಪ್ರಶ್ನೆ. ಇದೆಲ್ಲವೂ ಕೂಡ ಅವರವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಅದು ಸರಿ ಅಂತ ಅನಿಸುತ್ತೆ. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡಬೇಕಲ್ಲ. ಸರ್ಕಾರಿ ಪರ ವಕೀಲರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾರೆ. ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಏನಾಯಿತು ಎತ್ತ ಪ್ರತಿಯೊಂದನ್ನು ಕೂಡ ಅವರು ನೋಟ್ ಮಾಡ್ಕೊಂಡಿರ್ತಾರೆ. ಇವರು ತೋರಿಸಿರ್ತಕ್ಕಂಥ ಲೋಪದೋಷಗಳು ಎಲ್ಲವನ್ನೂ ಕೂಡ ಅವರು ಸರಿ ಅಂತ ಬಿಂಬಿಸ್ಕೋಬೇಕು. ಹಾಗಾಗಿ ಈಗ ಇಷ್ಟೊಂದು ಸುದೀರ್ಘವಾದ ವಾದ ಮಂಡನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿನ್ನೆ ಕೂಡ ಆಗಿತ್ತು, ಇವತ್ತು ಕಂಟಿನ್ಯೂ ಆಗ್ತಾ ಇದೆ. 12 ದಿವಸಗಳ ನಂತರ ರೆಕಾರ್ಡ್ ಮಾಡಿದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಆದಷ್ಟು ಬೇಗ ತಗೋಬೇಕು. ಒಂದು ವೇಳೆ ತಡ ಮಾಡಿದ್ರೆ ಅವರು ಒತ್ತಡಕ್ಕೆ ಒಳಗಾಗ್ಬೋದು ಅಥವಾ ಅವ್ರನ್ನ ಬೆದರಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಸರಿಯಾದ ಮಾಹಿತಿ ಹೊರಗೆ ಬರಲ್ಲ ಅಂತನ ಇವರ ವಾದ ಹೇಗೆ? ಅರವಿಂದ, 6 ಜನ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ 12 ದಿನ ಕೊಲೆ ನಡೆದು 12 ದಿನ ಆದಮೇಲೆ ಇಬ್ಬರ ಹೇಳಿಕೆಗಳನ್ನ ಯಾಕೆ ಮಾಡಿಕೊಂಡ್ರೆ ಅಷ್ಟು ತಡ ಯಾವ ಕಾರಣಕ್ಕಾಗಿ ಆಯಿತು ಅನ್ನೋದು ಈಗ ಅವರ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತು ನಿಮಗೆ ವಿಚಾರ ಗೊತ್ತಾಯಿತು ಅವತ್ತೇ ಆ ಸಂಬಂಧಪಟ್ಟ ಸಾಕ್ಷಿಯನ್ನು ನೇರವಾಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವತ್ತು ಹೇಳಿಕೆಗಳನ್ನ ಪಡ್ಕೋಬೋದಾಗಿತ್ತು. ಅದು ಹೊರತುಪಡಿಸಿದೆ ನೀವು 12 ದಿನಗಳ ಅವಕಾಶ ತೆಗೆದುಕೊಂಡು ಇಬ್ಬರ ಹೇಳಿಕೆಗಳನ್ನ ಪಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಪೊಲೀಸರ ಬಳಿ ವಿಚಾರಣೆಯಲ್ಲಿ ಆರೋಪಿ ಹೇಳಿರೋ ವಿಚಾರ ಒಂದಾದರೆ ಜಡ್ಜ್ ಬಳಿ ಹೇಳಿರುವಂಥ ವಿಚಾರ ಮತ್ತೊಂದಿದೆ. ಹಾಗಾಗಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದ್ದಾವೆ ಅಂತೇಳಿ ಈಗ ಅವರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಅವರು ಅವರು ವಾದ ಮಂಡನೆ ಮಾಡ್ಕೋಬೋದು. ಇದಕ್ಕೆ ಸರ್ಕಾರಿ ಪರ ವಕೀಲರಿಗೆ ಏನು ಅವಕಾಶ ಸಿಗುತ್ತೆ ಆ ಸಂದರ್ಭದಲ್ಲಿ ಅದನ್ನು ನಮ್ಮ ತನಿಖೆ ಸರಿಯಾಗಿದೆ, ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸೂಕ್ತವಾಗಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದ್ದಾವೆ, ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಕಂಡು ಬಂದಿದೆ ಅನ್ನೋದನ್ನು ಕೂಡ ಅವರು ವಾದ ಮಂಡನೆ ಮಾಡ್ತಾರೆ. ಹಾಗಾಗಿ ಸದ್ಯಕ್ಕೆ ಈಗ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ಅವರ ವರ್ಷನ್ ಏನಿದೆ ತನಿಖೆಯಲ್ಲಿ ತಮ್ಮ ಕಕ್ಷಿದಾರನ ಪಾತ್ರವಿಲ್ಲ ಅನ್ನೋದ್ರ ಬಗ್ಗೆ ಅವರು ಜಡ್ಜ್ ಗಮನಕ್ಕೆ ತರಬೇಕಾಗುತ್ತೆ. ಹಾಗಾಗಿ ಆ ವರ್ಷನಲ್ಲಿ ಅವರು ವಾದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ವಾದದಲ್ಲಿ ಪೊಲೀಸರ ತನಿಖೆ ಮತ್ತು ಅಲ್ಲಿರುವಂಥ ಸಾಕ್ಷಿಗಳು, ಅಲ್ಲಿ ಪೊಲೀಸರು ಮಾಡಿರುವಂಥ ಕೆಲವೊಂದು ಎಡವಟ್ಟುಗಳೇನು, ಇವರಿಗಿರುವಂಥ ಅನುಮಾನಗಳೇನು ಅನ್ನೋದನ್ನು ಕೂಡ ಜಡ್ಜ್ ಮುಂದೆ ಈಗ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು. SPPಗೆ ಅವಕಾಶ ಸಿಗದಂಥ ವೇಳೆಯಲ್ಲಿ ಅದನ್ನು ಅವರು ಯಾವ ರೀತಿ ಕೌಂಟರ್ ಆಗಿ ಮಾತಾಡ್ತಾರೆ ಮತ್ತು ಪೊಲೀಸರ ಅವರ ತನಿಖೆಯಲ್ಲಿ ಅವ್ರಿಗಿರುವಂಥ ಮಾಹಿತಿ ಆಧಾರದ ಮೇಲೆ ಅವರು ಕೂಡ ವಾದ ಮಂಡನೆ ಮಾಡ್ತಾರೆ. ಅರವಿಂದ್, ಅಲ್ಲ, ಇಡೀ ಚಾರ್ಜ್ ಶೀಟನ್ನೇ ಅವರು 3 ತಿಂಗಳು ಅಷ್ಟೆಲ್ಲ ಸುದೀರ್ಘ ತನಿಖೆ ಮಾಡಿ ಪ್ರತಿಯೊಂದು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಎಲ್ಲ ಮಾಡಿ ಚಾರ್ಜ್ ಶೀಟ್ ರೆಡಿ ಮಾಡಿರೋದನ್ನ ಹಾಸ್ಯಾಸ್ಪದ ಅಂದ್ಬಿಟ್ರು CV ನಾಗೇಶ್ ಅವರು. ಅಂದರೆ ಸಾಮಾನ್ಯ ಇಂಥ ಕೇಸ್ಗಳಲ್ಲಿ ಎಲ್ಲ ಕೇಸ್ಗಳಲ್ಲೂ ವಕೀಲರ ವಾದ ಹೀಗೆ ಇರುತ್ತಾ ಅಥವಾ ವಿಪರೀತವಾದಂತಹ ಲೋಪದೋಷಗಳು ಈ ಚಾರ್ಜ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆಯಾ ಸತ್ಯಕ್ಕೆ ಅಂತ? ಅರವಿಂದ್, ಅಧಿಕಾರಿಗಳ ವಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ನೋಡಿದಂಥ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಹೇಳಿದ್ದೊಂದೇ, ಅಂದರೆ ತುಂಬ ಚೆನ್ನಾಗಿ ಚಾರ್ಜ್ ಶೀಟ್ ಮಾಡಿದ್ದೀರಾ ಅನ್ನೋ ಮಾತುಗಳನ್ನು ಕೂಡ ಕೇಳಿಬಂದಿದ್ವು. ಆದರೆ ಇವತ್ತು CV ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಅದನ್ನು ತುಂಬ ಹಾಸ್ಯಾಸ್ಪದವಾಗಿ ಯಾವುದೋ ಸೀರಿಯಲ್ಲು ಸಿನಿಮಾಗಳು ಆ ರೀತಿಯಾಗಿ ಇದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಇಲ್ಲಿ ಕೆಲವೊಂದು ಪೊಲೀಸರ ತನಿಖೆಯೇ ಹಾಸ್ಯಾಸ್ಪದ ಅನ್ನೋ ನಿಟ್ಟಿನಲ್ಲಿ ಅವರು ವ್ಯಂಗ್ಯ ಮಾಡಿ ಅದನ್ನು ಹೇಳ್ತಾ ಹೋಗ್ತಾ ಇರುವಂಥದ್ದು. ಆದರೆ ಈಗ ಕೆಲವೇ ಅರ್ಧ ಗಂಟೆಗಳಿಂದ ಅನುಕುಮಾರ್ ಅವರ ಪರವಾಗಿ ವಕೀಲರು ಕೂಡ ವಾದ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಅಂದರೆ ಚಿತ್ರದುರ್ಗದಿಂದ ಅನುಕುಮಾರು ರೇಣುಕಾಸ್ವಾಮಿಯನ್ನು ಕರ್ಕೊಂಬರೋ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕರ್ಕೊಂಬಂದ್ವಿ, ಏನು ವಿಚಾರನೂ ಗೊತ್ತಿಲ್ಲ ನಮಗೆ, ಆ ಶೆಡ್ಗೆ ಬಂದಂಥ ವೇಳೆಯಲ್ಲಿ ಈ ವಿಚಾರಕ್ಕೆ ಕರ್ಕೊಂಬಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ಅನುಕುಮಾರ್ ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ, ಬದಲಾಗಿ ರೇಣುಕಾಸ್ವಾಮಿ ಇದು ಪವಿತ್ರ ಗೌಡ, ದರ್ಶನ್, ಪ್ರದೋಷ್, ವಿನಯ್ ಇವರೇ ಹಲ್ಲೆ ಮಾಡಿದ್ರು ಅಂತ ಕೂಡ ಅವ್ರ ಪರ ವಕೀಲರು ವಾದ ಮಾಡಿರುವಂಥದ್ದು. ಈ ಪಾಯಿಂಟ್ಸನ್ನು ಕೂಡ ಸರ್ಕಾರಿ ಪರ ವಕೀಲರು ಪಾಯಿಂಟ್ಔಟ್ ಮಾಡಿರ್ತಾರೆ. ನಾಳೆ ಅವ್ರಿಗೂ ಅವಕಾಶ ಸಿಗದಂಥ ವೇಳೆಯಲ್ಲಿ ಇವ್ರದೇ ಲಾಯರ್, ಅಪೋಸಿಟ್ ಲಾಯರ್ ಏನು ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಪರಿಗಣನೆ ಮಾಡಿ ಇದನ್ನು ಕೂಡ ಅಪೋಸ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆದರೆ CV ನಾಗೇಶ್ ಅವರು ಈ ಚಾರ್ಜ್ ಶೀಟ್ನಲ್ಲಿ ಈ ತನಿಖೆಯಲ್ಲಿ ಏನೆಲ್ಲ
ಏನು ಲೋಪದೋಷಗಳಿದ್ದಾವೆ ಅನ್ನೋದನ್ನು ಅವರು ವ್ಯಂಗ್ಯವಾಗಿ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು. ಪೊಲೀಸರ ತನಿಖೆಯ ಒಂದು ಪ್ಲಾನೆಡ್ ಆಗಿ ಮಾಡಿದ್ದಾರೆ. ಕೆಲವೊಂದು ಸಾಕ್ಷಿಗಳನ್ನು ಇವರು ಬೇಕಂತ ಕ್ರಿಯೇಟ್ ಮಾಡಿದ್ದಾರೆ, ಮತ್ತೆ ಕೆಲವೊಂದು ಕರ್ತವ್ಯ ಲೋಪಗಳಾಗಿದ್ದಾವೆ ಅನ್ನೋದನ್ನ ಅಷ್ಟೇ ಅವರು ಉಲ್ಲೇಖ ಮಾಡಿ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಉಮೇಶ್ ಧನ್ಯವಾದ. ಒಟ್ಟಾರೆ ಸಿ ವಿ ನಾಗೇಶ್ ಅವರಿಗೆ ಸಾಕಷ್ಟು ಸಮಯಾವಕಾಶವನ್ನು ಕೋರ್ಟ್ ಕೊಟ್ಟಿದೆ. ಯಾಕೆ ಅಂತಂದರೆ ಅಲ್ಲಿ ಇನ್ನೊಂದು ವಿಚಾರ, ಉಳಿದವ್ರದ್ದು ಕೂಡ ಇದಾಗಬೇಕಲ್ಲ, ವಾದಗಳಾಗಬೇಕಲ್ಲ, ಉಳಿದ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ. ಇದರಲ್ಲಿರ್ತಕ್ಕಂಥ ಅಂಶಗಳಲ್ಲಿ ನೈಜತೆ ಅಂತ ಏನಾದರೂ ಘನ ನ್ಯಾಯಾಲಯಕ್ಕೆ ಕಂಡು ಬಂದರೆ ಆಗ ಟೈಮ್ ಉಳಿಯುತ್ತೆ, ಉಳಿದವ್ರದ್ದು ವಾದ ಮಂಡನೆ ಮಾಡೋದಕ್ಕೆ ಟೈಮ್ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಿ ವಿ ನಾಗೇಶ್ ಅವರಿಗೆ ಹೆಚ್ಚಿನ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಅದು ಮುಂದುವರಿಯುತ್ತೆ. ಇವತ್ತು ಕೂಡ SPPಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಯಾವತ್ತಿಗೆ ವಿಚಾರಣೆಯನ್ನು ಮುಂದೂಡ್ತಾರೆ? ಬಹುತೇಕ ಅಕ್ಟೋಬರ್ 8 ಅಂತ ಅನ್ನಿಸ್ತಾ ಇದೆ. ನೋಡೋಣ.